ಒಂದಿನ ಕೃಷ್ಣ ಮತ್ತೆ ಅರ್ಜುನ ಹಾಗೆ ಬೀದಿಯಲ್ಲಿ ಹೋಗುವಾಗ ಒಬ್ಬ ಭಿಕ್ಷುಕನನ್ನು ನೋಡ್ತಾರೆ. ಸೊ ಹಾಗೆ ಅರ್ಜುನ ಕೃಷ್ಣನ ಹತ್ರ ಕೇಳ್ತಾನೆ, ಪ್ರಭು ನೀವು ಯಾಕೆ ಇವರಿಗೆ ಬಡತನ ಕೊಟ್ಟಿದ್ದೀರಾ ಅಂತ. ಕೃಷ್ಣನಿಗೆ ಮಾತು ಕೇಳಿಸಿದ್ರು ಕೇಳ್ದಿರೋ ತರ ಹೊರಟೋಗ್ಬಿಡ್ತಾನೆ. ಆಗ ಅರ್ಜುನ ಏನ್ ಮಾಡ್ತಾನಂದ್ರೆ ಒಂದು ಚೀಲ ಚಿನ್ನದ ನಾಣ್ಯಗಳು ಗೋಲ್ಡ್ ಕಾಯಿನ್ಸ್ ಗಳನ್ನು ಆ ಭಿಕ್ಷುಕನಿಗೆ ಕೊಟ್ಟು, ಇನ್ಮೇಲೆ ನೀನ್ ಭಿಕ್ಷೆ ಬೇಡಬೇಡ, ಇನ್ನ ಜೀವನವನ್ನು ನೀನೇ ರೂಪಿಸ್ಕೊ ಅಂತ ಹೇಳಿ ಆ ಚಿನ್ನದ ನಾಣ್ಯಗಳನ್ನು ಕೊಡ್ತಾನೆ. ಭಿಕ್ಷುಕ ಆ ಚಿನ್ನದ ನಾಣ್ಯಗಳನ್ನು ಖುಷಿ ಖುಷಿಯಿಂದ ತಗೊಂಡು ಇನ್ನೇನ್ ಜೀವನ ಆರಾಮಾಗಿರ್ಬೋದು, ಜೀವನ ಸೆಟ್ಲ್ ಆಯ್ತು ಅಂತ ಹೋಗ್ತಾ ಇರುವಾಗ ಮನೆಗೆ ಒಬ್ಬ ಕಳ್ಳ ಅದನ್ನ ಕಸ್ಕೊಂಡು ಹೋಗ್ಬಿಡ್ತಾನೆ. ಭಿಕ್ಷುಕ ಬೇಜಾರಿಂದ ಮಾರನೇ ದಿನ ಮತ್ತೆ ಭಿಕ್ಷೆ ಬೇಡ್ತಾ ಇರ್ತಾನೆ. ಅದೇ ರೀತಿ ಮತ್ತೆ ಕೃಷ್ಣ ಮತ್ತೆ ಅರ್ಜುನ ಬರ್ತಾ ಇರ್ತಾರೆ, ಸಿಗ್ತಾರೆ. ಅರ್ಜುನ ಕೇಳ್ತಾನೆ, ನಾನಿಂಗ ಅಷ್ಟೊಂದು ಸಂಪತ್ತೆಲ್ಲ ಕೊಟ್ಟೆ, ಯಾಕೆ ಮತ್ತೆ ನೀನು ಭಿಕ್ಷೆ ಬೇಡ್ತಾ ಇದೀಯಾ? ಅವಾಗ ಭಿಕ್ಷುಕ ಹೇಳ್ತಾನೆ, ಒಬ್ಬ ಕಳ್ಳ ಬೆಂದ ಕರ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತಾನೆ. ಆಗ ಅರ್ಜುನ ತನ್ನ ಕೈಯಲ್ಲಿದ್ದ ವಜ್ರದ ಉಂಗುರವನ್ನು ಅವನಿಗೆ ಕೊಟ್ಟು, ಇದು ಅದಕ್ಕಿಂತ ಬೆಲೆ ಬಾಳುವುದು, ಇದನ್ನು ತಗೊಂಡು ನಿನ್ನ ಜೀವನನ್ನು ರೂಪಿಸ್ಕೊ ಅಂತ ಹೇಳಿ ಇದನ್ನು ಕೊಡ್ತಾನೆ. ಭಿಕ್ಷುಕ ಅದನ್ನ ಖುಷಿ ಖುಷಿನ ತಗೊಂಡು ಜೀವನ ಸೆಟ್ಲ್ ಆಯ್ತಂತ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಒಂದು ದೊಡ್ಡ ಮಡಿಕೆ ಒಳಗಡೆ ಜೋಪಾನವಾಗಿರ್ತಾನೆ. ಹಾಗೆ ಮಾರನೇ ದಿನ ಅವನ ಹೆಂಡತಿ ಅದೇ ಮಡಿಕೆಯನ್ನು ನೀರು ಸೇರು ಕೆರೆಗೆ ತಗೊಂಡು ಹೋಗ್ತಾಳೆ. ಅವಳಿಗೆ ಗೊತ್ತಿರಲ್ಲ ಇದರಲ್ಲಿ ವಜ್ರದ ಉಂಗ್ರ ಇದೆ ಅಂತ. ಇನ್ನೇನ್ ನೀರು ಸೇರುವಷ್ಟೊತ್ತಿಗೆ ಹಿಂಗ್ ಬಗ್ಸ್ತಾ ಹಿಂಗ್ ಎತ್ತಷ್ಟೊತ್ತಿಗೆ ಅದು ಉಂಗ್ರ ಕೆರೆ ಒಳಗೆ ಬಿದ್ದೋಗ್ಬಿಡುತ್ತೆ. ಭಿಕ್ಷುಕ ಹುಡುಕ್ತಾ ಇರ್ತಾನೆ, ಎಷ್ಟು ಹುಡುಕ್ರು ಸಿಕ್ಕದೇ ಇಲ್ಲ ವಜ್ರದ ಉಂಗ್ರ. ಮತ್ತೆ ಮಾರನೇ ದಿನ ಭಿಕ್ಷೆ ಬೇಡ್ತಾ ಇರ್ತಾನೆ. ಅವಾಗ ಮತ್ತೆ ಕೃಷ್ಣ ಮತ್ತೆ ಅರ್ಜುನ ಬರ್ತಾರೆ. ಆಗ ಅರ್ಜುನ ಹತ್ರ ಹೇಳ್ತಾನೆ, ಸ್ವಾಮಿ ಅದು ಕಳೆದೋಯ್ತು, ಸಿಕ್ಲೇ ಇಲ್ಲ ಅಂತ ಹೇಳ್ತಾನೆ. ಅವತ್ತು ಅರ್ಜುನನ ಹತ್ರ ಏನು ಇರಲ್ಲ, ಭಿಕ್ಷುಕನಿಗೆ ಕೊಡಕ್ಕೆ ಅಂತ ಏನು ಇರೋದೇ ಇಲ್ಲ. ಆದ್ರೆ ಅವನ ಹತ್ರ ಒಂದ್ 2 ನಾಣ್ಯ ಇತ್ತು. ಅದನ್ನ ತಗೊಂಡು ಇದನ್ನ ತಗೋ, ಇದರಿಂದ ನಿನ್ ಜೀವನ ನಡೆಸು, ನನ್ನ ಹತ್ರ ಏನಿಲ್ಲ ಈಗ ಕೊಡಕ್ಕೆ ನಿನಗಂತ 2 ನಾಣ್ಯಗಳನ್ನ ಕೊಡ್ತಾನೆ. ಆ ಭಿಕ್ಷುಕ 2 ನಾಣ್ಯಗಳನ್ನ ಇಟ್ಕೊಂಡು, ಇದರಿಂದ ಎಂತ ಜೀವನ ಸೆಟ್ಲ್ ಆಗುತ್ತೆ, ಇದು 2 ನಾಣ್ಯ ಅಂತ ಹೀಗೆ ಮನೆಗೆ 2 ನಾಣ್ಯಗಳನ್ನ ಇಟ್ಕೊಂಡು ಹೋಗ್ತಿರುವಾಗ ಅಲ್ಲೊಬ್ಬ ಮೀನ್ ಮಾರೋನ್ ಇರ್ತಾನೆ. ಅದ್ರಲ್ಲಿ ಒಂದು ಮೀನು ಇನ್ನೂ ಜೀವಂತವಾಗಿರುತ್ತೆ, ಅಚ್ಚಿಚ್ಚಿಗೆ ಒದ್ದಾಡ್ತಾ ಇರುತ್ತೆ. ಅವನು ಈ ಮೀನ್ ನೋಡಿ, ಈ ಮೀನಿನ ಜೀವನಾರು ಉಳ್ಸೋಣ ಅಂತ ತನ್ನ ಕೈಯಲ್ಲಿದ್ದ 2 ನಾಣ್ಯಗಳನ್ನು ಕೊಟ್ಟು ಆ ಮೀನನ್ನು ತಗೊಳ್ತಾನೆ. ಇನ್ನೇನ್ ಕೆರೆಗೆ ಬಿಡೋ ಅಷ್ಟರಲ್ಲಿ ಆ ಮೀನಿನ ಬಾಯಿಂದ ವಜ್ರದ ಉಂಗ್ರ ಹೊರಗೆ ಬರುತ್ತೆ. ಅವನ ವಜ್ರದ ಉಂಗ್ರ ನೋಡಿ ಜೋರಾಗಿ ಖುಷಿ ಖುಷಿಯಿಂದ ಸಿಕ್ತು ಅಂತ ಜೋರಾಗಿ ಹೋಗ್ತಾನೆ. ಅದೇ ಕ್ಷಣದಲ್ಲಿ ಅವನ ಹಿಂದ್ಗಡೆ ಚಿನ್ನದ ನಾಣ್ಯಗಳನ್ನ ಕರ್ಕೊಂಡು ಹೋಗಿರ್ತಾನಲ್ಲ, ಅದೇ ಕಳ್ಳ ಅಲ್ಲಿ ಓಡೋಗ್ತಾ ಇರ್ತಾನೆ. ಇವನು ಜೋರಾಗಿ ಸಿಕ್ತು ಅಂತ ಶಬ್ದ ಮಾಡಿದಕ್ಕೆ ಕಳ್ಳನಿಗೆ ಹೆದರಿಕೆ, ಬಹುಶಃ ಇವನ್ನೆಲ್ಲ ಗುರ್ತಿಡಿದ್ದಾನೆ ಅಂತ ಅನ್ಕೊಂಡು ಕಳ್ಳ ಇವನ ಹತ್ರ ಓಡ್ ಬಂದು, ದಯವಿಟ್ಟು ಯಾರು ಹೇಳ್ಬೇಡ, ಯಾರು ಹೊಡಿತಾರೆ ಅಂತ ಆ ಚಿನ್ನದ ನಾಣ್ಯಗಳನ್ನು ಜೋರಕ್ಕೆ ಹೋಗ್ಬೇಡ ಅಂತ ಹೇಳಿ ಆ ಚಿನ್ನದ ನಾಣ್ಯಗಳನ್ನು ಅವನಿಗೆ ಭಿಕ್ಷುಕನಿಗೆ ವಾಪಸ್ ಕೊಟ್ಬಿಡ್ತಾರೆ. ದೂರದಿಂದ ಅರ್ಜುನ ಇದನ್ನ